me forever on fire. ಕೊಲೆ ಆರೋಪಿ ದರ್ಶನ್ಗೆ ಇವತ್ತಾದ್ರೂ ಸಿಗುತ್ತಾ ಮನೆ ಊಟ ಅನ್ನೋದು ಪ್ರಶ್ನೆ. ಬಹುದಿನಗಳಿಂದ ಪಾಪ ಕಾಯ್ತಾ ಇದ್ದಾರೆ. ಮನೆ ಊಟ ಬೇಕು ಅಂತ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತಾದ್ರೂ ಸಿಗುತ್ತಾ ಅನ್ನೋದು ಅವರ ಅಭಿಮಾನಿಗಳಿಗೊಂದು ಕುತೂಹಲ. ನಮ್ಮ ಅಣ್ಣಂಗೆ ಇವತ್ತಾದ್ರೂ ಮನೆ ಊಟ ಸಿಗುತ್ತಾ ಅಂತ. ಇವತ್ತು ಹೈಕೋರ್ಟ್ ನಲ್ಲಿ ದರ್ಶನ್ ಮನೆ ಊಟ ಅರ್ಜಿ ವಿಚಾರಣೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್. ಈಗಾಗಲೇ ಜೈಲಾಧಿಕಾರಿಗಳಿಂದಲೂ ಕೂಡ ಮನೆ ಊಟಕ್ಕೆ ನಿರಾಕರಣೆಯನ್ನ ಮಾಡಲಾಗಿದೆ. ಇವತ್ತು ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸಿ ತೀರ್ಪು ನೀಡುವಂತ ಸಾಧ್ಯತೆ ಇದೆ. ಈಗಾಗಿರುವಂತ ವಿಚಾರಣೆಗಳಲ್ಲಿ ಹಂಗೆಲ್ಲ ಕೊಡಕ್ಕಾಗಲ್ಲ. ಇವ್ರು ಸೆಲೆಬ್ರಿಟಿಗಳು ಬೇರೆ ಅಂತ ಕರಿತಾ ಇದ್ದೀರಾ. ಇವ್ರಿಗೊಬ್ರಿಗೆ ನಾವೇನಾದ್ರೂ ಊಟ ಕೊಟ್ವಿ, ಊಟದ ವ್ಯವಸ್ಥೆ ಮಾಡಿದ್ವಿ ಅಂತಂದ್ರೆ ಜೈಲಲ್ಲಿ ಸುಮಾರು ಜನ ಅಪರಾಧಿಗಳಿದ್ದಾರೆ, ವಿಚಾರಣಾಧೀನ ಖೈದಿಗಳಿದ್ದಾರೆ. ಅವರು ಎಲ್ಲ ಕೇಳ್ತಾರೆ, ನಂಗೆ ನಮ್ಮ ಮನೆಯಿಂದನೇ ಊಟ ಬೇಕು, ತಿಂಡಿ ಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡಕ್ಕಾಗತ್ತೆ? ಇವ್ರಿಗೇನಾದ್ರೂ ಕೊಟ್ವಿ ಅಂತ ಅಂದ್ರೆ ಇನ್ನುಳಿದವರು ಕೇಳಿದ್ರೆ ಅವ್ರಿಗೂ ಕೊಡ್ಬೇಕಾಗಬಹುದು. ಸೊ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರಿಗೆ ಮನೆ ಊಟ ಕೊಡಿ ಅಂತ ಹೇಳ್ಬೇಡಿ, ಅಥವಾ ಮನೆ ಊಟ ಕೊಡಬೇಕು ಅನ್ನುವಂಥ ತೀರ್ಪನ್ನ ಕೊಡಬೇಡಿ ಅನ್ನೋದನ್ನ ವಾದ ಮಂಡಿಸಲಾಗಿದೆ. ಅದು SPP ಕೂಡ ಆ ವಾದವನ್ನ ಮಂಡಿಸಿದ್ರು ಮತ್ತು ಜೈಲಾಧಿಕಾರಿಗಳು ಕೂಡ ಅದನ್ನ ಹೇಳಿದ್ರು. ಇಲ್ಲ, ಇವರೇನೋ ಇವಾಗ ಮನೆ ಊಟ ಅಂತ ಕೇಳ್ತಾ ಇದ್ದಾರೆ, ಆಮೇಲೆ ಮುಂದೆ ಇನ್ನೇನೋ ಕೇಳ್ತಾರೆ. ಇವ್ರು ಕೇಳಿದ್ ನೋಡಿ ಇನ್ನುಳಿದಂಥವ್ರು ಕೂಡ ನಮಗೂ ಮನೆ ಊಟ ಬೇಕು ಅಂತ ಕೇಳ್ತಾರೆ. ಈ ಜೈಲು ಅಂತ ಬಂದಾಗ, ಕಾನೂನು ಅಂತ ಬಂದಾಗ ಒಂದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿಯಲ್ಲೇ ಕಾರ್ಯನಿರ್ವಹಿಸಬೇಕಾಗತ್ತೆ. ಮತ್ತೆ ಇವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಅತಿಸಾರ, ವಾಂತಿ, ಬೇದಿ ಎಲ್ಲ ಇದೆ ಅಂತ. ಇವ್ರಿಗೆ ಆರೋಗ್ಯ ಸಮಸ್ಯೆ ಇರೋದು, ಇವರಿಗೆ ಆರ್ಥರೈಟಿಸ್ ಅನ್ನುವಂಥ ಸಮಸ್ಯೆ ಕಾಡ್ತಾ ಇದೆ. ಅದನ್ನ ಹೊರತುಪಡಿಸಿ ಇವರಿಗೆ ಅಲ್ಲಿನ ಊಟ ತಿಂದು ಅಲ್ಲೇನೋ ಸಮಸ್ಯೆ ಆಗಿದೆ ಅಂತ ಅಲ್ಲ. ಹಾಗಾಗಿ ಇವ್ರಿಗೆ ಕೊಡೋದು ಬೇಡ ಅನ್ನುವಂಥ ವಾದವನ್ನ ಮಂಡಿಸಲಾಗಿತ್ತು. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ತೀರ್ಪು ಪ್ರಕಟ ಆಗಿಲ್ಲ. ಇವತ್ತು ಮತ್ತೆ ವಿಚಾರಣೆ ನಡೆಸ್ತಾರೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಆಗತ್ತೆ, ದರ್ಶನ್ ಪರವಾದಂಥ ವಕೀಲರು ಏನು ವಾದ ಮಂಡಿಸ್ತಾರೆ, ಮತ್ತು ಇನ್ನೊಂದು ಕಡೆಯಲ್ಲಿ SPP ಏನು ವಾದ ಮಂಡಿಸ್ತಾರೆ, ಫೈನಲಿ ಅವರಿಗೆ ಇವತ್ತು ಊಟ ಸಿಗುತ್ತಾ ಸಿಗಲ್ಲ ಅನ್ನೋದು ಕುತೂಹಲ ಇದ್ದೇ ಇದೆ. ಇವತ್ತು ನಡೆಯುವಂಥ ವಿಚಾರಣೆಯಲ್ಲಿ ಒಂದು ವೇಳೆ ದರ್ಶನ್ಗೆ ಊಟ ಕೊಡಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು? ಯಾಕಂದ್ರೆ ಇದೇ ಕೇಸ್ನಲ್ಲೇ 17 ಜನ ಜೈಲಲ್ಲಿ ಕೂತಿದ್ದಾರೆ. ನಮ್ಮ ಕೇಸಲ್ಲೇ ದರ್ಶನಿಗೆ ಮನೆ ಊಟ ಸಿಕ್ಕಿದೆ ಅಂತಂದ್ರೆ ನಮಗೆ ಸಿಗಲ್ವಾ? ನಾನು A10 ಆರೋಪಿ, ನಾನು A8 ಆರೋಪಿ, A2ಗೆ ಸಿಕ್ಕಿದೆ ಅಂದರೆ A8ಗೆ ಸಿಗಲ್ವಾ ಅಂತ ಅವರು ಕೂಡ ಕೇಳ್ಬೋದು. ಇದು ಸರಿ ಅನ್ಸಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ.